ಕುಕಿಂಗ್ ಶೋ ಒಳಗ ಏನ್ ಮಾಡಿ ತೋರಿಸ್ಬೇಕಂತದ್ರಿ? ಪಾಲಕ್ಲಿಂದ ನೀರ್ ದೋಸೆ ಮಾಡ್ಬೇಕಂತ ಐತ್ರಿ. ಈಗ ಪಾಲಕ್ ನೀರ್ ದೋಸೆ ಮತ್ತು ಬಾಳೆಹಣ್ಣಿನ ರಸಾಯನ ರೆಡಿ ಆಗಿದ್ರಿ. ಟೇಸ್ಟ್ ಮಾಡಿ ಹೇಳ್ರಿ. ಅಲ್ಟಿಮೇಟ್ ಆಗೈತೆ ಕನ್ನ ಕಾಂಬಿನೇಷನ್ ಭಾರಿ ಐತಿ. ನಾವಂತರೂ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತೂತು. ಇವತ್ತಿನ ನಮ್ಮ ಕುಕಿಂಗ್ ಶೋಕ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ಗೆಸ್ಟ್ ಬಂದಾರ. ಬರ್ರಿ ಅವ್ರನ್ನ ವೆಲ್ಕಮ್ ಮಾಡೋಣ ಅಂತ. ಪ್ಲೀಸ್ ವೆಲ್ಕಮ್ ಅನಿತಾ ಮೇಡಮ್ ಆನ್ ಸ್ಟೇಜ್. ಮೇಡಮ್ ನಮಸ್ಕಾರ ರೀ. ಆರಾಮದೇರಿ ಮೇಡಮ್? ಮತ್ರಿ ಮೇಡಮ್, ಇವತ್ತ ನಮ್ಮ ಕುಕಿಂಗ್ ಶೋ ಒಳಗ ಏನ್ ಮಾಡಿ ತೋರಿಸ್ಬೇಕಂತದ್ರಿ? ಪಾಲಕ್ಲಿಂದ ನೀರ್ ದೋಸೆ ಮಾಡ್ಬೇಕಂತ ಐತ್ರಿ. ಓಕೆ, ಮತ್ತೆ ಅದ್ರ ಜೊತೆ ಕಾಂಬಿನೇಷನ್ ಏನ್ರಿ? ಜೊತೆ ಬಾಳೆಹಣ್ಣಿನ ರಸಾಯನ, ಸ್ವೀಟ್ ಚಟ್ನಿ. ಓಕೆ, ಸೊ ಸ್ವೀಟ್ ಚಟ್ನಿ ಮತ್ತ ಪಾಲಕ್ದ ನೀರ್ ದೋಸೆ ಅನ್ಕೂಡ್ಲೆ ಬಾಯಾಗ ನೀರ್ ಬರಾಕತೈತಿ, ನಂಗೆ ಬಾಯ ತೊತ್ಲಾಕತೈತಿ. ಬರೀ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ನೋಡೋಣಂತ. ನೆನ್ಸಿದ ಅಕ್ಕಿ ಹಿಟ್ಟು, ಕಾಯಿ ಹಾಲು, ಪಾಲಕ್ ಪ್ಯೂರಿ, ಎಣ್ಣೆ, ಉಪ್ಪು, ಏಲಕ್ಕಿ ಪುಡಿ, ತುಪ್ಪ, ಬಾಳೆಹಣ್ಣು, ಕೊಬ್ಬರಿ ತುರಿ, ಬೆಲ್ಲದ ಪುಡಿ. ಮೇಡಮ್, ನಿಮಗೆ ಇದನ್ನ ಮಾಡಕ್ ಫಸ್ಟಿಗೆ ಏನ್ ಕೊಡ್ಲಿರಿ? ನಾನು ನಿಮ್ಗೆ ಫಸ್ಟ್ ಒಂದು ಬೌಲ್ ಕೊಡ್ರಿ. ಫಸ್ಟ್ ಒಂದು ಬೌಲ್ ಕೊಡ್ಲಿರಿ? ಬೌಲ್ ಕೊಡ್ರಿ. ಎತ್ತವ್ರಿ ಮೇಡಮ್ ಬೌಲ್. ಅದ್ರೊಳಗೆ ಸ್ವಲ್ಪ ಕಾಯಿ ಹಾಲು ಹಾಕ್ಬೇಕು. ಇದು ಎಷ್ಟು, ಒಂದು ಅರ್ಧ ಕಾಯ್ದ ಹಾಲು ಐತೇನ್ರಿ? ಹ್ಞೂ ರೀ, ಒಂದು ಅರ್ಧ ಕಾಯಿ. ಓಕೆ. ಈಗ ಬೆಲ್ಲದ ಪುಡಿ ಹಾಕ್ಬೇಕು, 2 ಟೇಬಲ್ ಸ್ಪೂನ್. 2 ಟೇಬಲ್ ಸ್ಪೂನ್ ರೀ. ಈಗ ಎರಡು ಕುಡಿಸಿ ಮೆಲ್ಟ್ ಆಗೋ ತನಕ ಮಿಕ್ಸ್ ಮಾಡ್ಕೋಬೇಕ್ರಿ. ಓಕೆ. ಕಲರ್ ಬಂತು ನೋಡ್ರಿ, ಬೆಲ್ಲದ ಕಲರ್. ಓಕೆ. ಈಗ ಒಂದು ಕಪ್ ಸಣ್ಣಗೆ ಹೆಚ್ಚಿದ ಬಾಳೆಹಣ್ಣು ರೀ. ಓಕೆ, ಒಂದು ಬಾಳೆಹಣ್ಣು ರೀ. ಹ್ಞೂ ರೀ, ಒಂದು ಬಾಳೆ. ಈಗ ಅದು ಬೆಲ್ಲ ಕರಗಿದ ಕೂಡಲೇ ಫಸ್ಟ್ ಬಾಳೆಹಣ್ಣು ಹಾಕೊಂಡ್ಬರೋದು? ಬಾಳೆಹಣ್ಣು ಹಾಕೋಬೇಕು. ಈಗ ಸ್ವಲ್ಪ ಏಲಕ್ಕಿ ಪುಡಿ, 1 ಅಥವಾ 2 ಸಣ್ಣಗೆ ಪುಡಿ ಮಾಡಿದ್ದು ಏಲಕ್ಕಿ ಪುಡಿ. ಸರಿ ರೀ ಮೇಡಮ್. ಈಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕೋತೀರಿ? 1 ಟೀ ಸ್ಪೂನ್ ನಡೀತೈತ್ರಿ. ಈಗ ಇದು ಬಾಳೆಹಣ್ಣಿನ ರಸಾಯನ ರೆಡಿ ಆದ್ರಿ? ರೆಡಿ ಆಗಿ. ಮೇಡಮ್, ಈಗ ನಮ್ಮ ವೀಕ್ಷಕರಿಗೆ ಬಾಳೆಹಣ್ಣು ರಸಾಯನ ಅಂತ ಮಾಡಿ ತೋರಿಸ್ರಿ. ಮುಂದೆ ಏನ್ ಮಾಡೋರಿ? ಮುಂದೆ ಈಗ ದೋಸೆ ಮಾಡ್ಬೇಕ್ರಿ. ಓಕೆ. ದೋಸೆಗೆ ರಾತ್ರಿ ಅಕ್ಕಿ ನೆನ್ಸಿಟ್ಟಿದ್ದು ರುಬ್ಕೊಂಡೇನ್ರಿ. ಈಗ ಮುಂಜಾನೆ ರುಬ್ಕೊಂಡೇನ್ರಿ. ರುಬ್ಬಿ ಇದಕ್ಕೆ ಸಣ್ಣಗೆ ಹೆಚ್ಚಿದ್ದ ಕಾಯಿ ತುರಿ, ಇದು ತುರ್ದಿದ್ದ ಕಾಯಿ ತುರಿ ಹಾಕಿ ಎರಡು ಮಿಕ್ಸಿ ಮಾಡ್ಕೋಬೇಕ್ರಿ. ರುಬ್ಬೇಕ್ರಿ. ಅಕ್ಕಿ ಎಷ್ಟು ತಗೊಂಡಿದ್ರಿ ಮೇಡಮ್? ಅಕ್ಕಿ 1 ಕಪ್ ರೀ. ಅಕ್ಕಿ 1 ಕಪ್, ಇದು ಅರ್ಧ ಕಪ್ ರೀ. ಅದು ಅರ್ಧ ಕಪ್ ರೀ. ಓಕೆ, ಈಗ ಅದಕ್ಕೆ ಹಾಕ್ತಾರೆ ಮೇಡಮ್? ಇದಕ್ಕೆ ಹಾಕಿ 2 ಕುಡಿಸಿ ಮಿಕ್ಸಿ ಒಳಗೆ ಹಾಕಿ ರುಬ್ಬೇಕ್ರಿ. ಸರಿ ರೀ ಮೇಡಮ್. ಮೇಡಮ್, ಈಗ ಇದು ಮಿಕ್ಸರ್ಗಂತೂ ಹಾಕೊಂಡ್ವಿ ರೀ. ಈಗ ನೆಕ್ಸ್ಟ್ ಸ್ಟೆಪ್ ಏನ್ರಿ? ಇದನ್ನ ಒಂದು ಬೌಲ್ ಒಳಗೆ ಹಾಕೋಬೇಕ್ರಿ. ಒಂದು ಬೌಲ್ ಕೊಡ್ಲಿ ನಿಮ್ಗೆ? ಇದಕ್ಕೆ ಸ್ವಲ್ಪ ನೀರು ಹಾಕೋಬೇಕು. ನೀರು ಹಾಕೊಂಡ್ರಿ? ಅಂದ್ರೆ ಅದು ನೀರು ದೋಸೆಗೆ ಎಷ್ಟು ಅಗತ್ಯ ಐತಲ್ರಿ ನೀರು, ಅಷ್ಟು ನೀರು ಹಾಕೋಬೇಕು. ಓಕೆ. ಈಗ ನಾವು ಎಷ್ಟು ಅಕ್ಕಿ ತಗೊಂಡಿರ್ತೇವೆ ಅದರಷ್ಟು ನೀರು ಹಾಕ್ಬೇಕಲ್ರಿ? ಅಲ್ಲ, ಅದರಷ್ಟು ಅಲ್ರಿ, ಅದಾದ್ರೆ ದಪ್ಪ ಆಗುತ್ತೆ. ಅದಕ್ಕೆ ಹೆಚ್ಚೆ ತಗೋಬೇಕು. ಸ್ವಲ್ಪ ನೀರು ನಮ್ಗೆ ಅದು ಎಷ್ಟು ಅಗತ್ಯ ಆಕೈತಲ್ರಿ ಅಷ್ಟು ತಗೋಬೇಕು. ಸೊ ತೆಳ್ಳಗಿರ್ಬೇಕ್ರಿ ಇದು? ತೆಳ್ಳಗಿರ್ಬೇಕ್ರಿ, ಫುಲ್. ಈಗ ನಾವು ನಾರ್ಮಲ್ ದೋಸೆಗೆ ಹೆಂಗ ಗಟ್ಟಿ ಹಾಕಿರ್ತೇವೆ, ಇದು ಸ್ವಲ್ಪ ಅಗದಿ ಅಗದಿ ತೆಳ್ಳಗ್ರಿ. ಇದು ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದು ದೋಸೆ ಹಿಟ್ಟು ರೆಡಿ ಆಗೈತ್ರಿ. ಹಾ ರೀ ಮೇಡಮ್. ಈಗ ಇದು ಹಂಗ ಏನು ಮಿಕ್ಸ್ ಮಾಡ್ಲಾರ್ದ ಹಂಗ ಹಾಕೊಂಡ್ರೆ ನಾರ್ಮಲ್ ನೀರ್ ದೋಸೆ ರೀ. ಈಗ ಪಾಲಕ್ ಪ್ಯೂರಿ ಹಾಕೋತೇನ್ರಿ ಇದ್ರೊಳಗ. ಓಕೆ. ಇದು ಅಂದ್ರೆ ಪಾಲಕ್ ನೀರ್ ದೋಸೆ ಹಾಕೈತಿ. ಪಾಲಕ್ ಎಷ್ಟು ತಗೊಂಡಿದ್ರಿ? ಪಾಲಕ್ ಒಂದು ಗೊಂಚಲ ತಗೊಂಡಿದ್ರಿ. 1 ಕಟ್ ರೀ. ಓಕೆ. ಅದ್ರೊಳಗೆ ಅರ್ಧ ಹಾಕೊಂಡೇನ್ರಿ. ಅರ್ಧ ರೀ? ಜಾಸ್ತಿ ಹಾಕೊಂಡ್ರ ಭಾಳ ಕೈ ಹಾಕತ್ತ? ಇಲ್ಲ, ಕೈ ಆಗೋದಿಲ್ಲ. ಚಲೋನ ತಿನ್ರಿ. ಓಕೆ. ಹಂಗೇನಿಲ್ಲ, ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋತೀರಿ. ಮಿಕ್ಸ್ ಮಾಡ್ಬೇಕ್ರಿ. ಸರಿ. ಈಗ ಸ್ವಲ್ಪ ಉಪ್ಪು ಹಾಕೋಬೇಕ್ರಿ, ರುಚಿಗೆ ತಕ್ಕಷ್ಟು ಉಪ್ಪು. ನೋಡ್ರಿ, ಗ್ರೀನ್ ಕಲರ್ ದೋಸೆ. ಈಗ ನೀವು ಎಲ್ಲರೂ ಸ್ಟ್ರೀಟ್ ಮೇಲೆ ತಿಂತಿರ್ತೀರಿ, ಕಲರ್ ಹಾಕಿ ಕೊಡ್ತಾರೆ. ಬಟ್ ಇಲ್ಲಿ ಪಾಲಕ್ ಪ್ಯೂರಿ ಹಾಕಿ ಮಾಡಾಕತ್ತೇವೆ. ಜಬರ್ದಸ್ತ್. ಟ್ರೈ ಮಾಡ್ರಿ ಒಂದ್ಸತಿ. ಡೆಫಿನೆಟ್ಲಿ ನನಗಂತೂ ಟೇಸ್ಟ್ ಜಬರ್ದಸ್ತ್ ಐತೆ ಅನ್ಸಾತೈತಿ. ನೋಡೋಣ ಹೆಂಗೆ ಬರ್ತೈತೆ ರಿಸಲ್ಟ್ ಅಂತೇಳಿ. ಮೇಡಮ್, ಫ್ರೀ ಟೈಮ್ನಾಗೆಲ್ಲ ಏನು ಮಾಡ್ತೀರಿ ನೀವು? ಫ್ರೀ ಟೈಮ್ನೊಳಗೆ ಇದು ಕುಕ್ಕಿಂಗ್ ಮನೆಯೊಳಗೆ ವಿಡಿಯೋ ಮಾಡ್ತೀನಿ ರೀ. ಓಕೆ. ವಿಡಿಯೋಸ್ ಮಾಡಿ ಯೂಟ್ಯೂಬ್ ಒಳಗೆ ಹಾಕ್ತೀನಿ ರೀ. ಯೂಟ್ಯೂಬ್ನೇ ಹಾಕ್ತಾರೆ? ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರೇನು? ನಂದು ಓಮ್ ಶೆಫ್ ಅನಿತಾಸ್ ಕಿಚನ್ ಅಂತ ಐತಿ. ಓಕೆ. ಒಂದ್ಸತಿ ಫ್ರೀ ಇದ್ದಾಗ ಎಲ್ಲರೂ ಹೋಗಿ ನೋಡ್ಕೊಂಬರ್ರಿಪ್ಪ. ಮೇಡಮ್ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಂತ. ಮತ್ತೆ ಯಾರ್ಯಾರು ಇರೋದ್ರಿ ಮನ್ಯಾಗ? ಮನೆಯೊಳಗೆ ನಾನು, ನಮ್ಮ ಹಸ್ಬೆಂಡ್, ಮಗಳು. ಹೌದ್ರಿ? ಮಗಳು ಏನು ಮಾಡ್ತಾಳ್ರಿ? ಮಗಳು 3rd ಸ್ಟ್ಯಾಂಡರ್ಡ್ ಹೊಂಟಾಳ್ರಿ. ಹೌದ್ರಿ? ಸರ್ ಮಾಡೋದ್ರಿ? ಸರ್ ಏನು ಮಾಡೋದ್ರಿ? ಸರ್ ಪ್ರೈವೇಟ್ ಕಂಪ್ನಿ ಒಳಗೆ ಮಾಡ್ತಾರೆ. ಹೌದ್ರಿ? ಸೂಪರ್ವೈಸರ್ ಅದಾರೆ. ಈಗ ತವಾ ಇಡ್ರಿ. ಸರಿ ಮೇಡಮ್. ಗ್ಯಾಸ್ ಹಚ್ಚಿ ತೆವಿ ಇಟ್ಟೇನ್ರಿ. ನೀವು ಈ ಸೈಡ್ ಬರ್ರಿ, ದೋಸೆ ಮಾಡ್ಕೊಡೋರಿ ಅಂತ. ಓಕೆ. ನಾವು ಈ ಸೈಡ್ ಬಂದ್ಬಿಡ್ತೇವ್ರಿ. ಇದು ಹಂಚಿ ಕಾಯ್ಬೇಕು. ಕಾಯಿಲ್ರಿ. ಹಂಚಿಗೆ ಸ್ವಲ್ಪ ತುಪ್ಪ ಹಾಕೋಬೇಕು. ಎಣ್ಣೆನಾದ್ರೂ ಹಾಕೋಬಹುದು, ತುಪ್ಪನಾದ್ರೂ ಹಾಕೋಬಹುದು. ಸರಿ. ಇದು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಬೇಕ್ರಿ. ಓಕೆ. ಇದು ನೀರ್ ದೋಸೆಗೆ ಹಂಚಿ ಕಾಯ್ಬೇಕ್ರಿ ಭಾಳ. ಹೌದೇನ್ರಿ? ಇಲ್ಲ, ಅದು ಬೇಯೋದಿಲ್ರಿ. ಹಾ ಕರೆಕ್ಟ್ ರೀ ಮೇಡಮ್. ಇದೆಲ್ಲ ಹಿಂಗ ಕೆಳಗೆ ಗಟ್ಟಿ ಆಗಿರ್ತೈತಲ್ರಿ, ಹಿಂಗೆ ಮಿಕ್ಸಿಂಗ್ ಮಾಡ್ಕೋಬೇಕು. ಮಿಕ್ಸಿಂಗ್ ಮಾಡ್ಕೊಂತ ಹಾಕ್ಬೇಕೇನ್ರಿ? ನೋಡ್ರಿ, ಇದಕ್ಕೆ ಟೆಕ್ನಿಕನೇ ಬೇರೆ ಐತಿ ನೀರ್ ದೋಸೆ ಮಾಡೋದು. ಮೇಡಮ್, ನೀವು ಇದನ್ನ ಎಲ್ಲಿ ಕಲ್ತೀರಿ? ನಾವು ಫೋನ್ ಒಳಗಿಂದ
ನೋಡಿ ಕಲ್ತೀವ್ರಿ. ನೋಡಿ ಕಲ್ತೀರಿ. ಇದು ಯೂಟ್ಯೂಬ್ ಒಳಗೆ ಎಲ್ಲ ಮಾಡ್ತಿರ್ತಾರಲ್ರಿ ಅಲ್ಲ ನೋಡಿ ಕಲ್ತೀನಿ ರೀ. ವಾವ್, ಪೂರ್ತಿ ಪ್ಯಾನ್ ತುಂಬ ಆತದ, ಎಷ್ಟು ಚಂದ ಕಾಣಿಸ್ತೈತಿ, ಫುಲ್ ರೌಂಡ್ ಶೇಪ್ನಾಗ. ಈಗ ಸ್ವಲ್ಪ ಮೇಲೆ ತುಪ್ಪ ಹಾಕೋತೀರಿ. ಈಗ ಸ್ವಲ್ಪ ಮೀಡಿಯಂ ಫ್ಲೇಮ್. ಹಾಂ, ಈ ಸೈಡ್ ಮಾಡಿರಿ ಮೇಡಮ್. ನಾ ಮಾಡ್ತೇನೆ ರೀ. ಜಾಸ್ತಿನೂ ಅಲ್ಲ ಕಮ್ಮಿನೂ ಅಲ್ಲ, ಮೀಡಿಯಮ್. ಈಗ ಜೋರು ಇಟ್ಬಿಟ್ಟ ಜೋರು ಹೊತ್ತಿ ಬಿಡ್ತೈತ್ರಿ. ಹಾಂ ಹಾಂ. ಹಗರ್ಕಿ ಫುಲ್ ಹಗರ್ಕಿಟ್ರು ಅಷ್ಟು ಬೇಯೋದಿಲ್ಲ ರೀ. ಮೀಡಿಯಮ್ ಒಳಗೆ ಒಂದಿಷ್ಟು ಬೇಯಿಸ್ಕೋಬೇಕ್ರಿ. ಬೇಯಿಸ್ಕೋಬೇಕು. ಕರೆಕ್ಟ್ ಮೇಡಮ್. ತುಪ್ಪದ ವಾಸನೆ ಘಮ 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 ಅನ್ನಕತೈತ್ರಿ. ದೋಸೆ ಟೆಕ್ಸ್ಚರ್ ನೋಡಿದ್ರೆ ಬಾಯಾಗ ನೀರು ಬರತೈತಿ. ಮೇಡಮ್ ನನಗೆ ಇದನ್ನ ಹಾಕಿ ಕೊಡ್ತಾರೇನ್ರಿ? ಈಗ ಸರ್ವ್ ಮಾಡ್ತೀನಿ ರೀ. ರೆಡಿ ಆತ್ರಿ? ಈಗ ರೆಡಿ ಆತ್ರಿ. ಓಕೆ, ರೆಡಿ ಆಗೈತೆ ಅಂತ ನೀವು ಹೋಗಿ ಬಡ ಬಡ ರಿಕ್ಯಾಪ್ ನೋಡ್ಕೊಂಬರ್ರಿ. ವಿಶೇಷ ಸೂಚನೆ, ಬರೀ ರಿಕ್ಯಾಪ್ ನೋಡಿ ಅಡ್ಗಿ ಮಾಡೋದ್ರಿಂದ ಅದು ಪರ್ಫೆಕ್ಟ್ ಆಗೋದಿಲ್ಲ. ಅದಕ್ಕೆ ಒಂದ್ಸಲ ಆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ, ಆಮೇಲೆ ಅಡ್ಗಿ ಮಾಡಿ ಹೆಂಗಾಗೈತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ನೀವು ಮನಿ ಒಳಗ ಸಾಫ್ಟ್ ಆಗಿರೋ ಮೆತ್ತನುವು ನೀರ್ ದೋಸೆ ಅಥವಾ ಪಾಲಕ್ ನೀರ್ ದೋಸೆ, ಅದ್ರ ಜೊತೆ ರುಚಿಯಾಗಿರುವಂತಹ ಬಾಳೆಹಣ್ಣಿನ ರಸಾಯನ ಮಾಡ್ಬೇಕಂತದಿರೇನ? ಹಂಗಿತ್ತಂದ್ರ ತಡ ಮಾಡ್ಲಾರ್ದಂಗ ಪೆನ್ನ ಪೇಪರ್ ತಗೊಂಡು ರೆಡಿ ಆಗ್ರಿ. ಏನೇನ್ ಸಾಮಗ್ರಿಗಳು ಬೇಕು ಮತ್ತು ಹೆಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ನೆನೆಸಿದ ಅಕ್ಕಿ 1 ಬೌಲ್, ತೆಂಗಿನಕಾಯಿ ಹಾಲು 1 ಬೌಲ್, ಪಾಲಕ್ ಪ್ಯೂರಿ 1 ಬೌಲ್, ಬಾಳೆಹಣ್ಣು 1, ಕೊಬ್ಬರಿ ತುರಿ ಅರ್ಧ ಬೌಲ್, ಏಲಕ್ಕಿ ಪುಡಿ 1 ಟೇಬಲ್ ಸ್ಪೂನ್, ಬೆಲ್ಲದ ಪುಡಿ 2 ಟೇಬಲ್ ಸ್ಪೂನ್, ತುಪ್ಪ ಅಥವಾ ಎಣ್ಣೆ ಬೇಯಿಸಲು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೆ 1 ಬೌಲ್ ಒಳಗ ತೆಂಗಿನ ಹಾಲು ಬೆಲ್ಲ ಹಾಕಿ ಬೆಲ್ಲ ಕರಗು ಮಟ ಮಿಕ್ಸ್ ಮಾಡ್ಕೋರಿ. ಈಗ ಅದಕ್ಕೆ ಸಣ್ಣಗ ಕಟ್ ಮಾಡಿ ಇಟ್ಟಿರೋ ಬಾಳೆಹಣ್ಣು, ಏಲಕ್ಕಿ ಪುಡಿ ಮತ್ತು ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ರ ಬಾಳೆಹಣ್ಣಿನ ರಸಾಯನ ರೆಡಿ. ರಾತ್ರಿಡಿ ನೆನೆಸಿರೋ ಅಕ್ಕಿನ ರುಬ್ಕೊಂಡು ಅದ್ರೊಳಗ ಕೊಬ್ಬರಿ ತುರಿ ಹಾಕಿ ಮತ್ತೊಮ್ಮೆ ರುಬ್ಕೋರಿ. ರುಬ್ಕೊಂಡಿರೋ ಹಿಟ್ಟಿಗೆ ನೀರ್ ಹಾಕಿ ಮಜ್ಜಿಗೆ ಹದಕ್ಕ ಮಿಕ್ಸ್ ಮಾಡ್ಕೋರಿ. ಅದನ್ನ ಹಂಗ ತೆವಿ ಮೇಲೆ ಹಾಕಿ ಬೇಯಿಸ್ಕೊಂಡ್ರ ನೀರ್ ದೋಸೆ ರೆಡಿ. ರೆಡಿ ಆಗಿರೋ ಹಿಟ್ಟಿಗೆ ಪಾಲಕ್ ಪ್ಯೂರಿ ಮತ್ತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ರಿ. ದೋಸೆ ಹಂಚನ್ನ ಚಂದಗ ಕಾಸ್ಕೊಂಡು ತುಪ್ಪ ಅಥವಾ ಎಣ್ಣೆ ಹಾಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂತ ಹಂಚಿನ ಮೇಲೆ ಹಾಕಿ 2 ಸೈಡ್ ಬೇಯಿಸ್ಕೊಂಡ್ರ ಪಾಲಕ್ ನೀರ್ ದೋಸೆ ರೆಡಿ. ಈಗ ಪಾಲಕ್ ನೀರ್ ದೋಸೆ ಮತ್ತು ಬಾಳೆಹಣ್ಣಿನ ರಸಾಯನ ರೆಡಿ ಆಗಿದ್ರಿ. ಟೇಸ್ಟ್ ಮಾಡಿ ಹೇಳ್ರಿ. ನಮ್ಮ ಶ್ವೇತಾ ಅವ್ರು ಕ್ಯಾಮ್ರಾ ಬಿಟ್ಟು ಓಡಿ ಬಂದಾರ ಟೇಸ್ಟ್ ಮಾಡಕ್ಕೆ. ಫಸ್ಟ್ ಪಾಲಕ್ ನೀರ್ ದೋಸೆ ಟ್ರೈ ಮಾಡ್ತೇನೆ. ನಾನು ನಾರ್ಮಲ್ ನೀರು ದೋಸೆ ಟ್ರೈ ಮಾಡ್ತೇನೆ ಅಂತ. ಫುಲ್ ಸಾಫ್ಟ್ ಆಗ್ಯಾವ ಕನ್ನ ಆ್ಯಕ್ಚುಲಿ. ಮಸ್ತ್, ಅಲ್ಟಿಮೇಟ್ ಆಗೈತೆ ಕನ್ನ. ಕಾಂಬಿನೇಷನ್ ಭಾರಿ ಐತಿ. ನಾವಂತರೂ ಖಾರ ಚಟ್ನಿ ಜೊತೆ ಸಾಂಬಾರ್ ಜೊತೆ ಅಂತರೂ ತಿಂದಿರ್ತೇವೆ. ಬಟ್ ಹಿಂಗೆ ಸ್ವೀಟ್ ಚಟ್ನಿ ಜೊತೆ ಅಂದ್ರೆ ಡಿಫ್ರೆಂಟ್ ಆಗಿರೋ ಟೇಸ್ಟ್. ನಾನು ಗ್ರೀನ್ ಚಟ್ನಿ ಇದನ್ನು ಟ್ರೈ ಮಾಡ್ತೇನೆ. ಈಗ ಏನಿದೆ ಪಾಲಕ್ ಅದ, ಪಾಲಕ್ ನೀರು ಅದ್ಭುತ, ಮಸ್ತ್ ಆಗೈತ್ರಿ. ನೀವು ಟ್ರೈ ಮಾಡಿ ನೋಡ್ರಲ್ಲ. ನಾವು ಮಾಡ್ತೇನೆ. ಸ್ವಲ್ಪ ಟ್ರೈ ಮಾಡಿ ನೋಡ್ರಿ ಮೇಡಮ್, ಮಸ್ತ್ ಆಗೈತೆ ಅನ್ನ. ಲಿಟ್ರಲಿ ನನಗೆ ಅದನ್ನು ವರ್ಣಿಸಕ್ಕೆ ಬರವಲ್ತು, ಆ ರೇಂಜಿಗೆ ಟೇಸ್ಟ್ ಆಗೈತೆ. ನಮ್ಮ ಶ್ವೇತಾ ಅವ್ರನ್ನ ಯಾಕೆ ಕರೆದ್ನಿ ಅಂದ್ರೆ ಅಗಳಿಂದ ಹಿಂದೆ ನಿಂತ ಟೇಸ್ಟ್ ನೋಡಾಕ ಬರೋರಿದ್ರು ಅವ್ರು, ಅದಕ್ಕೆ ಕರೆದ್ರು ಫಸ್ಟ್. ಮತ್ತು ಅವ್ರೊಬ್ರ ತಿಂದು ಹೊಟ್ಟೆ ಕಡಿಬಾರ್ದು ಅಂತ ಹೇಳಿ ನಂಗೆ ಫಸ್ಟ್ ತಿನ್ಸಿದ್ರ. ಭಾರಿ ಅಂದ್ರೆ ಭಾರಿ ಆಗೈತ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಅದ್ಭುತವಾದಂಥ ಖಾದ್ಯನ ನಮ್ಮ ಇಡೀ ಕರ್ನಾಟಕಕ್ಕೆ ತೋರಿಸ್ಕೊಟ್ರಿ ನೀವು. ನಿಮ್ಗೆ ಹೆಂಗೆ ಅನ್ನಿಸ್ತೀರಿ? ನಮಗೂ ಚಲೋ ಅನ್ನಿಸ್ತೀರಿ. ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಪಾಲಕ್ ನೀರು ದೋಸೆ ಬಾಳೆಹಣ್ಣಿನ ರಸಾಯನ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ನಿಮ್ಗೊಂದು ಈ ಚಿಕ್ಕ ಕಿರುಕಾಣಿಕೆ. ಹಸಿರೇ ಉಸಿರು ಅಂತ ಈ ಟ್ರೈನ್ ನಾನು ನಿಮ್ಗೆ ಕೊಡಕ್ಕೆ. ಥ್ಯಾಂಕ್ ಯು. ನೋಡಿದ್ರಿ ಇವತ್ತಿನ ಕಾರ್ಯಕ್ರಮ ಹೆಂಗೆ ಅನ್ನಿಸ್ತು ನಿಮ್ಗೆ? ಅನಿತಾ ಮೇಡಮ್ ಅವರು ಹುಬ್ಳಿಯಿಂದ ಬಂದ ನಮ್ಗೆ ಪಾಲಕ್ ನೀರ್ ದೋಸೆ ಮತ್ತು ಬಾಳೆಹಣ್ಣಿನ ರಸಾಯನ ಮಾಡಿ ತೋರಿಸಿದ್ರ. ಟೇಸ್ಟ್ ಚಲೋ ಐತೆ. ನೀವು ಒಂದ್ಸಲ ಮನೆ ಒಳಗೆ ಟ್ರೈ ಮಾಡಿ ನೋಡ್ರಿ, ಹೆಂಗಾಗೈತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ನೀವು ಯಾರು ದೊಡ್ಡವ್ರಿಗೂ ಇಷ್ಟ ಆಕೈತಿ. ನೀವು ಯಾರು ನಮ್ಮ ಕಾರ್ಯಕ್ರಮಕ್ಕೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ನಿಮ್ಗೆ ಏನಾದರೂ ಇತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. 9916991635ಗೆ ಮೆಸೇಜನ್ನು ಮಾಡಿರಿ. ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳದವ ಡಾಕ್ಟರ್ ಶ್ವೇತಾ ಪವನ್ ಬೆಳಗಾವಿ ಚಿಟ್ಟೆ ಕೈತುತ್ತು, ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು. ಇವತ್ತಿನ ಎಪಿಸೋಡ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೊಬ್ಬ ಹೊಸ ಅತಿಥಿ ಜೊತೆ ಇನ್ನೊಂದು ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಒಳಗೆ ಸಿಗೋಣಂತ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬೈ ಬೈ. ಟೇಕ್ ಕೇರ್.